ಪರಮ ಶ್ರೇಷ್ಠವಾದ ಆತ್ಮ ನಮ್ದಾದ್ರೆ ಪರಮಾತ್ಮ ನಮ್ಮೊಳಗೇ ಇರ್ತಾನೆ. ನನ್ನ ಎಲ್ಲ ಪ್ರೀತಿ ಯೂಟ್ಯೂಬ್ ಸಬ್ಸ್ಕ್ರೈಬರ್ ಫ್ಯಾಮಿಲಿಗೆ ನನ್ನ ಯೂಟ್ಯೂಬ್ ಚಾನಲ್ ಒನ್ ಶಾಟ್ ರಿವ್ಯೂಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ, ಸೊ ಇವಾಗ ಸಿಕ್ಕಾಪಟ್ಟೆ ಸೌಜನ್ಯ ಅವರ ಟಾಪಿಕ್ ಸಿಕ್ಕಾಪಟ್ಟೆ ಓಡಾಕತೈತಿ. ಸೊ ಭಾಳ ಮಂದಿ ಯೂಟ್ಯೂಬರ್ಸ್ನು ಹಾಕಾಕತ್ತಾರ, ಭಾಳ ಮಂದಿ ರೀಲ್ಸ್ ಮಾಡೋರ ಕಂಟೆಂಟ್ ಕ್ರಿಯೇಟರ್ನು ಇದ್ರ ಬಗ್ಗೆ ಮಾತಾಡಕತ್ತಾರ. ಸೊ ನಾವೊಬ್ಬ ಕನ್ನಡಿಗನಾಗಿ, ಒಬ್ಬ ಹಿಂದೂ ಆಗಿ, ಒಬ್ಬ ಯಾರದೋ ತಾಯಿಯ ಮಗ ಆಗಿ, ಯಾರದೋ ಒಬ್ಬ ತಂಗಿ ಅಣ್ಣನಾಗಿ, ಅವ್ರ ಅಕ್ಕನ ತಮ್ಮನಾಗಿ ಈ ಟಾಪಿಕ್ ಬಗ್ಗೆ ಮಾತಾಡಲೇಬೇಕಾಯ್ತು. ಸೊ ಯಾರಿಗೋ ಒಬ್ಬರಿಗೆ ನಮ್ಮ ಒಂದು ವಿಡಿಯೋದಿಂದ ಯಾರಿಗೋ ಒಬ್ಬರಿಗೆ ಹೆಲ್ಪ್ ಆಕತ್ತೈತೆ. ಸೊ ಅದ್ರ ಸಂಬಂಧ ನಾ ಈ ವಿಡಿಯೋ ಮಾಡಕತ್ತೀನಿ. ಏನಾಗತ್ತೈತೆ ಅಂದ್ರೆ ಟಾಪಿಕ್ ನಾ ಎಲ್ಲ ಪೂರ್ತಿ ಅದು 39 ಮಿನಿಟ್ಸ್ದ ವಿಡಿಯೋ ನೋಡೀನಿ. ಸೊ ಲೈಕ್ ಅದು ನೋಡೋದು ಮುಂದೆ ನನಗೆ ಒಂದು ಏನೋ ಅವ್ರು ಬರೀ ಮಾತಿನಾಗ ಒಂದು ಸಿನಿಮಾ ತೋರ್ಸತ್ತಾರ. ಲೈಕ್ ನಾವು ಮೂವಿ ರಿವ್ಯೂ ಮಾಡ್ತೀವಲ್ಲ, ಸೊ ನಮಗೆ ಏನೋ ಒಂದು ಸಿನಿಮಾನ ತೋರ್ಸತ್ತಿದ್ರು ಅವ್ರು ಜಸ್ಟ್ ಒಂದು ಅವ್ರ ಮಾತಿನಿಂದ. ಸೊ ಅವ್ರು ಸಮೀರ್ ಅವರಿಗೆ ಈಗ ಕೊಲೆ ಬೆದರಿಕೆಗಳು ಅದು ಇದು ಮತ್ತು ಲೈಕ್ ಅವ್ರ ಮೇಲೆ ಕೇಸ್ ಹಾಕತಿ, ಅದಕ್ಕೆ ಸರ್ ಎದಕ್ಕೆ ಕೇಸ್ ಹಾಕ್ತೀರಿ ಅವ್ರ ಮೇಲೆ? ಅವ್ರು ಹೇಳಿದ್ದೆ ಸತ್ಯ ಆಯಿತು ಸುಳ್ಳಾಯಿತು ಅನ್ನೋದು ಬೇಡ. ಅವ್ರು ಹಿಂದೂ ಅದಾರ ಮುಸ್ಲಿಮ್ ಅದಾರ ಅನ್ನೋದು ನಮಗೆ ಬೇಡ. ಬಟ್ ನಾ ಒಬ್ಬ ಹಿಂದೂ ಆಗಿ ಹೇಳಾಕತ್ತೀನಿ, ಕೇಸ್ ಓಪನ್ ಮಾಡಿರಿ, ಅದನ್ನ ಹೊಳ್ಳಿ ಕೇಸ್ CBI ಕೊಡ್ರಿ, ನೋಡೋಣ ಟ್ರುತ್ ಏನೈತಿ ಅನ್ನೋದು ಅಲ್ಲಿ ಇದ್ದವ್ರಿಗೆ ಗೊತ್ತೈತಿ. ಮತ್ತು ಇನ್ನೊಂದು ಸೋಕೊಂಡು ಹಿಂದೂಸ್ ಅಂದ್ರೆ ಒಂದಿಷ್ಟು ಜನ ಮಾತಾಡಕತ್ತಾರ, ಅಲ್ಲಿ ಧರ್ಮಸ್ಥಳಕ್ಕೆ ಹೋಗಿಲ್ಲ. ಅವ್ರು ಧರ್ಮಸ್ಥಳಕ್ಕೆ ಹೋಗಿಲ್ದ ಮನ್ಯಾಗ ಇರ್ತಾರೆ, ಎಲ್ಲೂ ಅಡ್ಡಾಡಂಗಿಲ್ಲ, ಅವ್ರು ಯಾವುದೋ ದೇವಸ್ಥಾನಕ್ಕೆ ಹೋಗಂಗಿಲ್ಲ. ಬಟ್ ಅವ್ರ ಲೈಕ್ಸಿಗೆ, ಅವ್ರ ವ್ಯೂಸಿಗೆ, ಅವ್ರದ್ದು ವಿಡಿಯೋ ರೀಚ್ ಆಗಲಿ ಅಂತ ಏನೇನೋ ಮಾತಾಡಕತ್ತಾರ. ಆಲ್ಮೋಸ್ಟ್ 8-9 ಇಯರ್ಸ್ ಆಯ್ತು ಅನ್ಕೋತೀನಿ. ನಾ ಸಿಕ್ಕಾಪಟ್ಟೆ ಒಂದು ನಂಬುವಂಥ ದೇವ್ರ, ಆರಾಧಿಸುವಂಥ ದೇವ್ರ ಅಂದ್ರನ ಧರ್ಮಸ್ಥಳ ಮಂಜುನಾಥ. ನಾ ವರ್ಷಾನು ಹೋಗ್ತೀನಿ, ಅಲ್ಲಿ ಹೋದ್ರೆ ನಂಗೆ ಏನೋ ಒಂದು ಪೀಸ್ ಸಿಗ್ತೈತಿ. ಅಲ್ಲಿ ಹೋಗಿ ಆ ಊಟ ಸವಿದಾಗ ಇದನ್ನಾಕತಿ. ಬಟ್ ನಾ ಏನು ಹೇಳಕತ್ತೀನಿ ಅಂದರೆ, ನೀವು ಯಾರೋ ಒಬ್ಬರು, ನಾನು ನೋಡೋದೇನೆ ಕಂಟಿನ್ಯೂ ರೀಲ್ಸ್, ನಿನ್ನ ಜಾಗದಾಗಿರುವಂತಹ ವ್ಯಕ್ತಿಗೆ ನೀನು ನ್ಯಾಯ ಕೊಡಿಸ್ಲಿಲ್ಲ ಅಂದರೆ ಬೇರೆ ಬೇರೆ ಊರಿಂದ ಬರ್ತಾರೆ, ಅವ್ರಿಗೇನು ನ್ಯಾಯ ಕೊಡಿಸ್ತಿ ಅಂತ. ಆ ಹುಡುಗಿಗೆ ನ್ಯಾಯ ಕೊಡಿಸ್ಬೇಕಂತನ 12 ವರ್ಷದ ಆದಮೇಲೆ ಸಮೀರ್ ಅವ್ರ ಬಾಯಿಂದನ ಇವ್ರು ಹೇಳಿಸಿರ್ಬೋದಲ್ಲ. ಇನ್ನೊಂದು ಕಿರ್ತಿಯವ್ರು, ನೀವು ಯಾಕೆ ಈ ಟಾಪಿಕ್ ಬಗ್ಗೆ ಮಾತಾಡಲಿಲ್ಲ ರೀ? ಮತ್ತು ಆಮೇಲೆ ಏನು ಹೇಳ್ತೀರಿ, ಅವರೊಬ್ರು ಮುಸ್ಲಿಮ್ ಅದಾರ, ಬರೀ ಹಿಂದೂ ಟೆಂಪಲ್ಸ್ ಬಗ್ಗೆನ ಮಾತಾಡ್ತಾರೆ, ಹಂಗೆ ಹಿಂಗಂತ. ನಾವು ಒಂದು ಸಮೀರ್ ಅವ್ರ ವಿಡಿಯೋ ನೋಡಿದೆ, ಬರೀ ಹಿಂದೂ ಒಳಗಂತಲೇ ಇಂಥ ಸ್ವಾಮೀಜಿಗಳಿಲ್ಲ, ಮುಸ್ಲಿಮ್ದೊಳಗೂ ಇಂಥ ಸ್ವಾಮೀಜಿಗಳು ಅದಾರ. ಸೊ ಅವ್ರಿಗೆ ರೊಕ್ಕ ಖರ್ಚು ಮಾಡೋಕೆ ಹೋಗ್ಬೇಡ್ರಿ, ಆದ ನಂಬಕ್ಕೆ ಹೋಗ್ಬೇಡ್ರಿ, ಮೂಢನಂಬಿಕೆ ನಂಬಕ್ಕೆ ಹೋಗ್ಬೇಡ್ರಿ ಅಂತಲೂ ಅವ್ರು ವಿಡಿಯೋ ಮಾಡಿದ್ದಾರೆ. ಕೀರ್ತಿ ಅವ್ರು ಹೇಳ್ತಾರೆ, ಸಿಕ್ಕಾಪಟ್ಟೆ ಅವ್ರಿಗೆ ಬ್ಯಾಡ್ ಕಮೆಂಟ್ಸ್ ಬರ್ತಾವತ್ತ. ನೀವು ಮಾಡುವಂಥ ವಿಡಿಯೋಗಳು ಹೆಂಗಿರ್ತಾವೆ ರೀ, ನೀವು ಉರ್ಕೊಂಡಿರಿ, ಸಿಕ್ಕಾಪಟ್ಟೆ ಉರ್ಕೊಂಡಿರಿ. ನೀವು 6 ವರ್ಷದಿಂದ ಗಳಿಸಿರುವಂತಹ ಅದು 148K ಸಬ್ಸ್ಕ್ರೈಬರ್ಸ್ ಇವ್ರು 2-3 ವಿಡಿಯೋದಾಗ ತೆಗೆದು ಒಗಿತಾರಂದ್ರೆ ನೀವು ಉರ್ಕೊಂಡಿರಿ ಅಷ್ಟೇ. ನೀವು ಉರ್ಕೊಂಡಿಷ್ಟೆಲ್ಲ ಮಾತಾಡ್ತೀರಿ. ಆಬ್ವಿಯಸ್ಲಿ ನಿಮ್ಮ ಬಗ್ಗೆ ಮಾತಾಡ್ತಾರೆ ಸರ್. ನೀವು ಲೈಫ್ನಾಗ ಹೆಂಗೆ ಅದೀರಿ, ನಿಮ್ಮ ಲೈಫ್ನಾಗ ಯಾರ್ಯಾರು ಉಳ್ದಾರ, ನಿಮ್ಮ ಲೈಫ್ನಾಗ ಯಾರು ಎದಕ್ಕೆ ಬಿಟ್ಟು ಹೋದರು ಅನ್ನೋದು ಎಲ್ಲರಿಗೂ ಗೊತ್ತೈತಿ, ಇಡೀ ಕರ್ನಾಟಕಕ್ಕೆ ಗೊತ್ತೈತಿ. ಸೊ ಯಾವುದೋ ಒಂದು ಲೈಕ್, ಯಾವುದೋ ಒಂದು ವ್ಯೂಸ ನಿಮ್ದು ಓಡೋದಕ್ಕೆ ಏನೇನೋ ಟಾಪಿಕ್ಗಳನ್ನ ಎಲ್ಲೆಲ್ಲೂ ಇದನ್ನು ಕನ್ವರ್ಟ್ ಮಾಡೋಕೆ ಹೋಗ್ಬೇಡ್ರಿ. ಸೊ ಅವ್ರು ಯಾವುದೋ ನಮ್ಮ ಹಿಂದೂ ಟೆಂಪಲ್ ಅಂದ್ರೆ ನಮ್ಮ ದೇವರ ಧರ್ಮಸ್ಥಳದ ಮಂಜುನಾಥನ ಬಗ್ಗೆ ಮಾತಾಡಿಲ್ಲ. ಸೊ ನಮ್ಮ ದೇವ್ರ ಬಗ್ಗೆನೂ ಮಾತಾಡಿಲ್ಲ ಸಮೀರ್ ಅವ್ರು ಎದ್ರ ಬಗ್ಗೆ ಮಾತಾಡಿದ್ದಾರೆ, ಯಾವುದೋ ಒಂದು ಹುಡುಗಿಗೆ ನ್ಯಾಯ ಕೊಡಿಸೋದು ಅದ್ರ ಬಗ್ಗೆ ಮಾತಾಡಿದ್ದಾರೆ. ಇನ್ನೂ ಒಂದಿಷ್ಟು ಜನ ವಿಡಿಯೋಗಳು ನೋಡೀನಿ ನಾನು, ಅವ್ರು ಮುಸ್ಲಿಮ್ ಅದಾರ. ಸೊ ಇಫ್ ಸಮ್ ಏನೋ ಆಯ್ತಪ್ಪ, ನಿಮ್ಮ ಮನೆ ಅಂತ ಏನೋ ಕೊಲೆ ಆಯಿತು, ಅವ್ರು ನಿಮ್ಮ ಮನೆಯವ್ರಿಗೆ ಯಾರಿಗೂ ಹುಡುಗಿ ಮೇಲೆ ರೇಪ್ ಆಯಿತು, ಏನೋ ಆಯಿತು, ಆ ಟೈಮ್ನಾಗ ಯಾವುದೋ ಒಬ್ಬ ಮುಸ್ಲಿಮ್ ಹುಡುಗ ನೋಡಿರ್ತಾನೆ ಅದು ರೇಪ್ ಆಗಿದ್ದ. ಸೊ ಮುಸ್ಲಿಮ್ ಹುಡುಗ ಅದಾನಂತ ಅವನಿಗೆ ಕಡೆ ಸಾಕ್ಷಿ ಹೇಳೋದು ಬಿಡ್ತೀರಿ ನೀವು? ಬಿಡಿಸ್ತೀರಿ? ಇಫ್ ಅವ್ನು ಮುಸ್ಲಿಮ್ ಹುಡುಗ ಅದಾನ, ಅವನು ಬಂದು ಸಾಕ್ಷಿ ಹೇಳಿರ ಕೋರ್ಟ್ನಾಗ ನಿಮ್ದು ಕೇಸ ನಿಲ್ತೈತಿ, ಅಂದ್ರೆ ಅವ್ನು ಅಪರಾಧಿ ಜೈಲಿಗೆ ಹೋಗ್ತಾನೆ. ಸೊ ನೀವು ಅವ್ನು ಮುಸ್ಲಿಮ್ ಅದಾನಪ್ಪ, ನೀ ಬಂದು ನಂಗೆ ಸಾಕ್ಷಿ ಹೇಳಬೇಡ ಅಂತೀರಿ ನೀವು? ಸ್ವಲ್ಪ ಯೋಚನೆ ಮಾಡಿರಿ. ನಿಮ್ಗೆ ದೇವ್ರ ಬುದ್ಧಿ ಕೊಟ್ಟಿದ್ದಾನೆ. ಆ ಧರ್ಮಸ್ಥಳದ ಮಂಜುನಾಥನ ಏನನ್ನು ಹುಚ್ಚರ್ಗತೆ ಆಡಕತ್ತಾರಲ್ಲ, ಹುಚ್ಚರ್ಗತೆ ರೀಲ್ಸ್ ಮಾಡತ್ತಾರ, ಹುಚ್ಚರ್ಗತೆ ಲೈಕ್ ಬುದ್ಧಿ ಇಲ್ದವ್ರಗತೆ ವರ್ಸ್ಟ್ ರೀಲ್ಸ್ಗಳು ಮಾಡತ್ತಾರಲ್ಲ. ಸೊ ಅವರಿಗೆ ಧರ್ಮಸ್ಥಳದ ಮಂಜುನಾಥನ ಒಂದು ಸ್ವಲ್ಪ ಬುದ್ಧಿ ಕೊಡಲಿ. ಸೊ ಸಮೀರ್ ಅವರ ನಿಮ್ಮ ವಿಡಿಯೋದಾಗ ಸತ್ಯ ಆಯಿತು ಸುಳ್ಳಾಯಿತು ಅನ್ನೋದು ನನಗೆ ಬೇಡ. ಬಟ್ ನಾ ಹೇಳ್ತಿರೋದು ಏನಂದ್ರೆ, ಆ ಕೇಸು ಹೊಳ್ಳಿ ರೀಸ್ಟಾರ್ಟ್ ಆಗಬೇಕಾ, CBIಗೆ ಹೋಗ್ಬೇಕಾ? ಈ ವಿಡಿಯೋ ಮುಖಾಂತರ ನಮ್ಮ ಕರ್ನಾಟಕ ಪೊಲೀಸಿಗೆ, ಕರ್ನಾಟಕ ಸರ್ಕಾರಿಗೆ ಹೇಳೋದಂದ್ರೆ, ಆ ಹುಡುಗಿಗೆ ಇನ್ನೂ ನ್ಯಾಯ ಸಿಕ್ಕಿಲ್ಲ 12 ವರ್ಷದಿಂದ. ಒಬ್ಬ ಲೈಕ್ ಅದು ನ್ಯಾಯ ದೇವತೆ, ಇದ್ರೊಳಗೆ ನ್ಯಾಯಾಲಯದಾಗ ಇರೋದು ಏನಂದ್ರೆ, ಒಬ್ಬ ಅಪರಾಧಿಗೆ ಲೈಕ್ ಶಿಕ್ಷೆ ಆಗಲಿಲ್ಲ ಅಂದ್ರೆ ನಡಿತೈತಿ, ಇನ್ನೊಬ್ಬ ನಿರಪರಾಧಿಗೆ ಶಿಕ್ಷೆ ಆಗಿ ಬರ್ತೈತೆ. ಸೊ
ಈ ಕೇಸ್ದಾಗ ಏನೋ ಮಾಡಿ ಪಾಪ ಇನ್ನೊಬ್ಬ ನಿರಪರಾಧಿಗೆ ನೀವು ಆಲ್ರೆಡಿ ಶಿಕ್ಷೆ ಕೊಡಿಸಿದಿರಿ. ಸೊ ಅವನಿಗೋಸ್ಕರ ಆದರೂ ಶಿಕ್ಷೆ ಅನುಭವಿಸ್ತಾರ, ಅವನಿಗೋಸ್ಕರ ಆದರೂ ಏನೂ ತಪ್ಪು ಮಾಡದಿರುವಂಥ ಹುಡುಗಿಗೋಸ್ಕರ ಆದರೂ ನೀವು ಇನ್ವೆಸ್ಟಿಗೇಷನ್ ಚಾಲೂ ಮಾಡಬೇಕು. ಸೊ ಪ್ಲೀಸ್ ನಾವು ನಮ್ಮ ವಿಡಿಯೋ ಮುಖಾಂತರ ಸರ್ಕಾರಕ್ಕೆ ಹೇಳೋದಿಷ್ಟು, ಮತ್ತೊಮ್ಮೆ CBI ಕೊಡ್ರಿ, ಇನ್ವೆಸ್ಟಿಗೇಷನ್ ಮಾಡಿರಿ. ನನಗೆ ನಂಬಿಕೆ ಐತಿ ಧರ್ಮಸ್ಥಳದ ಮಂಜುನಾಥನ ಮೇಲೆ. ಸೊ ನಾ ದೇವ್ರ ಕಡೆ ಬೇಡ್ಕೊತೀನಿ. ಪ್ರತಿ ವರ್ಷ ಹೋದಾಗ ಬೇಡ್ಕೊಂಡಿದ್ದ, ನಾನು ನನ್ನ ಸಂಬಂಧ ಬೇಡ್ಕೊಂಡೇನಿ. ಬಟ್ ಈ ಸಲ ಹೋದಾಗ ಆ ಹುಡುಗಿ ಸಂಬಂಧ ನಾ ಬೇಡ್ಕೊತೀನಿ. ಸೊ ಎಲ್ಲರೂ ಪ್ರೇ ಮಾಡಿರಿ, ಆದಷ್ಟು ನ್ಯಾಯ ಸಿಗಲಿ ಅಂತ. ಸೊ 12 ವರ್ಷದಿಂದ ಬಗೆಹರಿಯದಂಥ ಕೇಸ್ ಈಗರ ಬಗೆಹರಿತೈತೆ ನೋಡೋಣ. ಸೊ ಮತ್ತು ಇದನ್ನು ಟಾಪಿಕ್ನ ಡೈವರ್ಟ್ ಮಾಡೋಕೆ ಹೋಗ್ಬೇಡ್ರಿ. ಅವ್ರು ಯಾರು ಹಿಂದೂ ಟೆಂಪಲ್ ಬಗ್ಗೆನೂ ಏನೂ ಮಾತಾಡಿಲ್ಲ, ಹಿಂದೂ ದೇವ್ರ ಬಗ್ಗೆನೂ ಏನೂ ಮಾತಾಡಿಲ್ಲ, ಅಲ್ಲಿರುವಂಥ ಫ್ಯಾಕ್ಟನ್ನು ಅಷ್ಟೇ ಮಾತಾಡಿದ್ದಾರೆ. ಕಿರಿಕೀರ್ತಿ ಅವರ ಸಮೀರ್ ಅವರು ಮಾತಾಡಿಲ್ಲ ಅವ್ರ ಮಸೀದಿಗಳ ಬಗ್ಗೆ, ಅವರ ಸ್ವಾಮೀಜಿಗಳ ಬಗ್ಗೆ. ನೀವು ಮಾತಾಡ್ರಿ, ನಿಮ್ಮ ಯೂಟ್ಯೂಬ್ದಾಗ ಹಾಕ್ರಿ. ಯಾರು ಬೇಡ ಅಂದ್ರೆ ಅದು ಯೂಸ್ಲೆಸ್ ವಿಡಿಯೋಗಳು ಮಾಡ್ತಿರೋ, ನಾನು ನಿಮ್ಮ ಕಿರಿಕೀರ್ತಿ, ನಾನು ನಿಮ್ಮ ನಿರಂಜನ್ ದೇಶಪಾಂಡೆ ಅಂತ ವಿಡಿಯೋ ಮಾಡ್ತಿರಲ್ಲ, ಅಂತ ಯೂಸ್ಲೆಸ್ ವಿಡಿಯೋ ಮಾಡೋ ಬದಲಿ ಇವ್ರನ್ನ ಕರ್ಸೋ ಬದಲಿ ಇಂಥವು ಮಾಡಿರಿ. ನೀವೊಬ್ಬರು ನ್ಯೂಸ್ ರಿಪೋರ್ಟರ್ ಅಲ್ಲ, ಇಂಥ ನಿಮಗೂ ಧೈರ್ಯ ಐತಲ್ಲ, ನೀವು ಧೈರ್ಯ ತೊಗೊಂಡು ಮಾತಾಡ್ರಿ. ಅದನ್ನು ಬಿಟ್ಟು ಅವ್ರೇನೋ ಒಂದು ಸಮೀರ್ ಅವ್ರು ವಿಡಿಯೋ ಮಾಡಿದಾರೆ, ಕೊಂಕ ಮಾತು ಏನು ನಿಮ್ದು ವಿಡಿಯೋ ಇಷ್ಟು ಯೂಸ್ಲೆಸ್ ಇತ್ತಲ್ಲ ಕಿರಿಕಿರ್ತೀವ್ರ. ಹೌದ್ರಿ, ಆಬ್ವಿಯಸ್ಲಿ ನೀವು ತಪ್ಪು ಮಾಡ್ತೀರಿ, ಅದಕ್ಕೆ ಜನ ಬೈತಾರೆ. ಇಲ್ಲಾಂದ್ರೆ ನಿಮ್ಗೆ ಯಾರು ಬೈತಾರೆ, ನಿಮ್ಗೆ ಯಾರು ಬ್ಯಾಡ್ ಕಮೆಂಟ್ಸ್ ಹಾಕ್ತಾರೆ. ನಂಗೆ ಬ್ಯಾಡ್ ಕಮೆಂಟ್ಸಿಂದ ಏನೂ ಆಗಲ್ಲ ಹಿಂಗಂತ. ಯಾರು ಬ್ಯಾಡ್ ಕಮೆಂಟ್ಸ್ ಹಾಕಿರೋ ಯಾರಿಗೂ ಏನೂ ಆಗಂಗಿಲ್ಲ ರೀ ಸರ್. ನಿಮಗಷ್ಟ ಅಲ್ಲ, ಯಾರಿಗೂ ಏನೂ ಆಗಂಗಿಲ್ಲ. ಸೊ ನೀವು ಮಾಡ್ತಿರುವಂಥ ವೀಡಿಯೋಸ್ ಎಲ್ಲ ರಾಂಗ್ ಅದಾವ, ರಾಂಗ್ ಇನ್ಫಾರ್ಮೇಷನ್ ಕೊಡಕತ್ತೀರಿ, ಏನೋ ತಲೆಗೆ ಬೇರೆ ತುಂಬಾಕತ್ತೀರಿ. ಸೊ ಫಸ್ಟ್ ಆದರೆ ಇದಕ್ಕೆ ಸಪೋರ್ಟ್ ಮಾಡಿರಿ. ನೀವು ಆ ಹುಡುಗಿಗೆ ನ್ಯಾಯ ಕೊಡ್ಸಕ್ಕೆ ನೀವು ಒಂದು ವಿಡಿಯೋ ಮಾಡಿರಿ. ಸೊ ಇಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲೋ ಡೈವರ್ಟ್ ಮಾಡಕತ್ತೀರಿ ಟಾಪಿಕ್ನ. ಸೊ ಡೈವರ್ಟ್ ಮಾಡಕ್ಕೆ ಹೋಗ್ಬೇಡ್ರಿ. ಸಿಕ್ಕಾಪಟ್ಟೆ ಜನ ಹುಡುಗಿಗೆ ಸಪೋರ್ಟ್ ಮಾಡಕತ್ತಾರ, ಸಮೀರ್ ಅವ್ರಿಗೆ ಸಪೋರ್ಟ್ ಮಾಡಕತ್ತಾರ. ಇಲ್ಲಿ ನಾವು ಸಮೀರ್ ಅವ್ರಿಗೆ ಹಿಂದೂ ಮುಸ್ಲಿಮನ್ನು ಸಪೋರ್ಟ್ ಮಾಡೋಕ್ಕಿಂತ ಆ ಹುಡುಗಿಗೆ ನ್ಯಾಯ ಸಿಗಲಿ ಅಂತ ನಾವು ಬೇಡ್ಕೊಳ್ಳೋಣ, ನಾವು ಪ್ರೇ ಮಾಡೋಣ. ಸೊ ಸರ್ಕಾರಕ್ಕೆ ಇಷ್ಟ ಹೇಳೋದು, ಮತ್ತು ಇನ್ವೆಸ್ಟಿಗೇಷನ್ ಆಗಲಿ, ಒಬ್ಬ ದಕ್ಷ ಅಧಿಕಾರಿನ ಹಾಕ್ರಿ ಇನ್ವೆಸ್ಟಿಗೇಷನ್ ಮಾಡೋಕ್ಕೆ. ಸೊ ಅದಕ್ಕೆ ಸಿಕ್ಕಾಪಟ್ಟೆ ಯೂಟ್ಯೂಬರ್ಸ್, ಸಿಕ್ಕಾಪಟ್ಟೆ ಕಂಟೆಂಟ್ ಕ್ರಿಯೇಟರ್ಸ್ ಮತ್ತು ಹಳೆಯ ಅಧಿಕಾರಿಗಳ, ಸಮಾಜ ಸೇವಕರ ಸಿಕ್ಕಾಪಟ್ಟೆ ಕಷ್ಟಪಡಕತ್ತಾರ. ಇವರಿಗೆಲ್ಲ ನಮ್ಮ ಕರ್ನಾಟಕ ಸರ್ಕಾರ ಬೆಂಬಲ ಆಗಿರಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ಸೊ ಮತ್ತು ಬೇರೆ ಟಾಪಿಕ್ಸ್ ಬಗ್ಗೆ ಮತ್ತು ಬೇರೆ ಮೂವಿ ಟ್ರೇಲರ್, ಟೀಸರ್, ರಿಯಾಕ್ಷನ್ ಜೊತೆ ಬರ್ತೀನಿ, ಇಲ್ಲ ಬೇರೆ ಮೂವಿ ರಿವ್ಯೂ ಜೊತೆ ಬರ್ತೀನಿ ಅಂತ ಹೇಳ್ತಾ ಬಾಯ್.